नाजरीन अस्सलाम वालेकुम वरहमतुल्लाहि वबरकातुहू। पुलिकेशिन नगर असम्बली हल्के में एक नई सियासी तब्दीली। साबिक एमएलए आर अखंड श्रीनिवास मूर्ति जनता दल एस में दोबारा शामिल हो गए। 21 जून बरोज इतवार 2026 को शहर बेंगलोर के कैने रोड के करीब मौजूद पिल्लन्ना गार्डन प्ले ग्राउंड में जनता दल एस के एक जलसे आम में साबिक एमएलए आर अखंड श्रीनिवास मूर्ति अपने हजारों साथियों के साथ जनता दल एस का दामन थाम लिया और बाज़ाबिता तौर पर जनता दल एस में शामिल हो गए। इस इजलास में साबिक वजीर आला, मौजूदा मरकजी वजीर और जनता दल एस के रियासती सुप्रीमो एच.डी. कुमार स्वामी मेहमान खुसूसी रहे। उन्होंने आर अखंड श्रीनिवास मूर्ति और उनके साथियों को जेडीएस का झंडा देकर जनता दल एस में इस्तकबाल किया और इनकी सराहना की। जेडीएस के रियासती सुप्रीमो एच.डी. कुमार स्वामी ने आर अखंड श्रीनिवास मूर्ति को एक बेहतरीन सियासी कायद और अवाम परवर लीडर करार दिया और उन्होंने कहा कि जनता दल एस से ही आर अखंड श्रीनिवास मूर्ति का सियासी सफर शुरू हुआ था और इनकी काबिलियत को देखकर जनता दल एस ने पुलिकेशिन नगर से 2013 के असेंबली इंतखाबात में इनको अपना उम्मीदवार बनाया था। अवाम परवर इक़दामात और अवाम की बेपनाह मकबूलियत की वजह से आर अखंड श्रीनिवास मूर्ति जनता दल एस की टिकट पर पहली मर्तबा एमएलए बने थे। जनाब आर अखंड श्रीनिवास मूर्ति ने एच.डी. कुमार स्वामी को एक बेहतरीन सेक्युलर, अवाम परवर और दूरंदेश सियासी कायद करार दिया और कहा कि उनकी क़ियादत में वो अपने सियासी सफर को आगे जारी रखने के लिए उन्होंने जनता दल एस में शमूलियत इख्तियार की है। इस मौके पर जनता दल एस के पॉलिसियों और नजरियात से इत्तफाक करते हुए आर अखंड श्रीनिवास मूर्ति ने कहा कि पुलिकेशिन नगर असम्बली हल्के के अवाम की खिदमत मजीद और बेहतर अंदाज में करने की कोशिश करेंगे। उन्होंने अवाम से दरख्वास्त की कि वो इनका ताउन करें क्योंकि वो पुलिकेशिन नगर असम्बली हल्के में ही पैदा हुए हैं, पढ़े लिखे बड़े हुए हैं और सियासी और समाजी खिदमत अंजाम दे चुके हैं और इनके खिदमत को वो देख चुके हैं। इसलिए फिर एक बार इनको भरपूर साथ दें ताकि वो पुलिकेशिन नगर असम्बली हल्के के अवाम की बेहतर से बेहतरीन खिदमत कर सके। ಇವತ್ತು ಪುಲಿಕೇಶಿ ನಗರದ ಈ ಮೈದಾನ ನನಗೆ ಬಹಳ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಮೈದಾನ ಇದು. ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಈ ಭಾಗದಲ್ಲಿ ಇರ್ತಕ್ಕಂಥ ಬಡವ ಕುಟುಂಬಗಳಿಗೆ ಹಲವಾರು ರೀತಿಯಲ್ಲಿ ವೈಯಕ್ತಿಕವಾಗಿ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ ನ ಪೀರಿಯಡ್ ನಲ್ಲಿ ಇರ್ಬೋದು, ಅದಕ್ಕಿಂತ ಮುಂಚೆ ಇರಬಹುದು, ಬಡ ಕುಟುಂಬಗಳಿಗೆ ರೇಷನ್ ಅನ್ನ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೆದಿದೆ ಈ ಮೈದಾನದಲ್ಲಿ. ಇವತ್ತಿನ ಕಾರ್ಯಕ್ರಮ ತಾವುಗಳು ಸಹ ಬೆಳಗ್ಗೆ 8-8:15 ಗಂಟೆಗೆ ಈ ಮೈದಾನದಲ್ಲಿ ಸಂಪೂರ್ಣವಾಗಿ ತುಂಬಿದ್ರೆ, ನಾನು ಇಷ್ಟು ತಡವಾಗಿ ಬಂದ್ರು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಪುನಃ ನೀವೆಲ್ಲ ವಾಪಸ್ ಬರ್ಲಿಕ್ಕೆ ಅತ್ಯಂತ ಉತ್ಸಾಹದಲ್ಲಿ ಏನು ಪಾಲ್ಗೊಂಡಿದ್ದೀರಿ ಮತ್ತು ಹಲವಾರು ಬಡ ಕುಟುಂಬಗಳ ತಾಯಂದಿರು, ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಸಭೆಯಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಸೇರಿದ್ರೆ, ಈ ಬಿಸಿಲಿನಲ್ಲಿ ನಿಮ್ಮೆಲ್ಲರನ್ನು ಕಾಯಿಸಿದಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಕಾಯಿಸಿದ್ದೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ
ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳು ಏನು ಅಂತಕ್ಕಂಥ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ವೇದಿಕೆ ಮುಖಾಂತರ ತರಲಿಕ್ಕೆ ಬಯಸ್ತೀನಿ. ನಾನು ಯಾವುದೇ ಜಾತಿಯ ಹೆಸರನ್ನ ರಾಜಕೀಯ ಮಾಡಲ್ಲ. ನಾನು ರಾಜಕೀಯವನ್ನ ಮಾಡೋದು ನನ್ನ ಕರ್ತವ್ಯ. ಯಾವ ಕುವೆಂಪು ಅವರು ಹೇಳಿದ್ದಾರೆ, ಈ ಕರ್ನಾಟಕ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿ ಎಲ್ಲರೂ ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕ್ತಕ್ಕಂಥ ಒಂದು ಅತ್ಯಂತ ಶಾಂತಿ ಪ್ರಿಯವಾದಂತ ರಾಜ್ಯ ಇದು. ಆ ಒಂದು ಶಾಂತಿ ಪ್ರಿಯತೆಯನ್ನ ಶ್ರೀನಿವಾಸ ಮೂರ್ತಿ ಅವರು, ನನಗೂ ಅವ್ರಿಗೂ ಸಂಬಂಧ ಏನ್ ಬೆಳೀತು, 2008ರ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ವಿ. ಅವತ್ತು ಸಹ ನೀವು ಅವ್ರು ಗೆಲ್ಲದೇ ಇದ್ರು ಸುಮಾರು 35-40 ಸಾವಿರ ಮತಗಳನ್ನ 2008ನೇ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ತಾವು ಆಶೀರ್ವಾದ ಮಾಡಿದ್ದೀರಿ. ಚುನಾವಣೆಯಲ್ಲಿ ಸೋತ ನಂತರವೂ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಕುಟುಂಬದ ಮಗನ ರೀತಿಯಲ್ಲಿ, ಅಣ್ಣನ ರೀತಿಯಲ್ಲಿ, ತಮ್ಮನ ರೀತಿಯಲ್ಲಿ ನಿಮ್ಮ ಜೊತೆಗೂಡಿ ಅವರೇನು ನಿರಂತರವಾದಂತಹ ಕೆಲಸವನ್ನು ಮಾಡಿದ್ದಾರೆ. 2013ರ ಚುನಾವಣೆ ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ರಾಜಕೀಯವಾಗಿ ಮಾಡಬೇಕಾಗ್ತದೆ, ಕೆಲವು ಅನಿವಾರ್ಯ ಪರಿಸ್ಥಿತಿನಲ್ಲಿ. ನಂತರ ಅವರು 2018ರಲ್ಲಿ ನೀವು ಏನು ಆಶೀರ್ವಾದ ಮಾಡಿದ್ರಿ, ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದಂತ ಒಬ್ರು ಶಾಸಕರು ನಿಮ್ಮ ಆಶೀರ್ವಾದದಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಆ ಒಂದು ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಏನಿದೆ, ಕೆಲವು ಕಾಂಗ್ರೆಸ್ನಲ್ಲೇ ಇದ್ದಂತ ನಾಯಕರುಗಳಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಂಧುಗಳೇನಿದ್ದೀರಿ, ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಒಂದು ಅಪಪ್ರಚಾರವನ್ನ ಮಾಡಿ ಒಂದು ಕೆಟ್ಟ ದುರ್ಘಟನೆ ಆಗ್ತಕ್ಕಂಥದಕ್ಕೆ ಪ್ರೋತ್ಸಾಹ ಕೊಟ್ಟು ಹಲವಾರು ಮುಸಲ್ಮಾನ್ ಬಂಧುಗಳ ಯುವಕರು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ತಂದ್ರು. ನಂತರದ ಬೆಳವಣಿಗೆ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಶ್ರೀನಿವಾಸ ಮೂರ್ತಿ ಅವರು ಅವರ ಮನೆಯ ಮೇಲೆ ಬೆಂಕಿ ಬಿದ್ದರು, ಅವ್ರು ಯಾರ ಮೇಲೂ ದ್ವೇಷ ಮಾಡಲಿಲ್ಲ, ಯಾರ ಬಗ್ಗೆನೂ ದೂರನ್ನು ಹೊರಸಲಿಲ್ಲ. ಅವರು ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವೇ ಮುಸಲ್ಮಾನ್ ಬಂಧುಗಳಿಗೆ ಸಂಪೂರ್ಣ ರಕ್ಷಣೆಯನ್ನ ಕೊಡ್ತಕ್ಕಂಥ ಪಕ್ಷ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿದೆ. ನಾನು ಇಲ್ಲಿ ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನೀವೇನು ಬದುಕ್ತಾ ಇದ್ದೀರಿ, ಜೀವನ ಮಾಡ್ತಾ ಇದ್ದೀರಿ, ಬಹುಶಃ ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಬಡಾವಣೆ ಪುಲಕೇಶಿ ನಗರ ಅಂತಕ್ಕಂಥದ್ದನ್ನ ನಾನು ಕಂಡಿದ್ದೇನೆ. ಇಲ್ಲಿಯ ಅಭಿವೃದ್ಧಿಗಳು ಯಾವ ಒಂದು ಬೇರೆ ಬೇರೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಂಡಿದ್ದೇವೆ, ಆ ಅಭಿವೃದ್ಧಿಯನ್ನ ನಾವು ಕಾಣಲಿಕ್ಕೆ ಆಗಿಲ್ಲ. ಇನ್ನು ಕುಡಿಯೋ ನೀರಿನ ಸಮಸ್ಯೆ, ಕಸ ನಿರ್ವಹಣೆ ಮಾಡ್ತಕ್ಕಂಥ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆಗಳು, ಇದೆಲ್ಲ ಇವತ್ತು ಸಹ ಪುಲಕೇಶಿ ನಗರದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತಿನ ಸಭೆ ಮಾಡಿ ಪುನಃ ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಕುಟುಂಬಗಳ ನನ್ನ ಮುಸಲ್ಮಾನ್ ತಾಯಂದಿರು, ನಮ್ಮ ವಿಶೇಷವಾಗಿ ಕ್ರಿಶ್ಚಿಯನ್ ಬಂಧುಗಳು ಮತ್ತು ತಮಿಳು ಭಾಷೆಯನ್ನು ಮಾಡ್ತಕ್ಕಂಥ ಹಲವಾರು ಜನ ಇಲ್ಲಿ ಬಂದು ಹಲವಾರು ವರ್ಷಗಳಿಂದ ನೀವು ಬದುಕ್ತಾ ಇದ್ದೀರಿ. ಇವತ್ತು ಈ ಬಿಸಿಲಿನಲ್ಲಿ ಬೆಳಗ್ಗೆ 8:30ಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಏನು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ
ಈ ಸಭೆ 4 ಗಂಟೆ ತಡವಾದ್ರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನಾನು ಭಗವಂತನ ನಂಬವನು. ಭಗವಂತ ಅಂದ್ರೆ ಎಲ್ಲಾ ಧಾರ್ಮಿಕದಲ್ಲೂ ಒಂದೊಂದು ರೀತಿಯ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೇನೆ. ಒಂದು ವಚನವನ್ನು ಕೊಡ್ತೇನೆ. ಇವತ್ತು ಬೆಂಗಳೂರು ನಗರ ಹಲವಾರು ಪ್ರದೇಶಗಳು ಮಳೆ ಆದಾಗ ಕಳೆದ 7-8 ವರ್ಷದಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಹಲವಾರು ಕುಟುಂಬಗಳಿಗೆ ಒಂದು ಸ್ವಂತ ಮನೆ ಇಲ್ಲ, ಒಂದು ನಿವೇಶನವನ್ನು ನೀವು ಪಡಿಲಿಕ್ಕಾಗಿಲ್ಲ. ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ಇಲ್ಲಿ ಇವತ್ತು ನಾನು ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬಂದು ನಾನೇ ಆಹ್ವಾನ ಕೊಟ್ಟು ನಿಮ್ಮ ಮನೆಗೆ ವಾಪಸ್ ಬನ್ನಿ ಅಂತ ಕರೀಲಿಕ್ಕೆ ಕಾರಣ, ಶ್ರೀನಿವಾಸ ಮೂರ್ತಿ ಜನತೆಯ ಬಗ್ಗೆ ಗೌರವವನ್ನ ಭಯಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು, ಜನಪ್ರತಿನಿಧಿಯವರು. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನನಗೆ ಮತ್ತೆ ಪುನಃ ಬೆಂಗಳೂರು ನಗರ, ಈ ಪುಲಿಕೇಶಿ ನಗರದ ಈ ಒಂದು ಮೈದಾನದಿಂದ ಬೆಂಗಳೂರು ನಗರದ ಎಲ್ಲಾ ಭಾಗದಲ್ಲೂ ಶಕ್ತಿಯುತವಾಗಿ ಬೆಳೆಯತಕ್ಕಂಥ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಇವತ್ತೇನು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತೇಳಿ, ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ನಾನು ನಮಸ್ಕಾರ.